ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಚೊಚ್ಚಲ ಮಗುವಿನ ತಾಯ್ತನದ ಕ್ಷಣಗಳನ್ನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ರಾ ಅಂತ. ನಾನು ಹೆಣ್ಣು ಅಂತ ಒಂದು ಪೂರ್ತಿ ರೀತಿಯಲ್ಲಿ ಒಂದು ಅರ್ಥವನ್ನ ಕಲ್ಪಿಸಿ ಕೊಡುವಂಥದ್ದೇ ತಾಯ್ತನ ಅಂತ ಹೇಳಿದ್ರೆ ಸರಿಯಾಗತ್ತೆ. ಮೊದಲ ಸಲ ಮಗುವಿನ ಮುಖವನ್ನ ನೋಡಿದಾಗ ಏನ್ ಅನ್ನಿಸ್ತು ಅಂತ. ನಾನು ಹೋಗಿ ಸುಮ್ಮನೆ ಹೀಗೆ ಮುಟ್ಟಿದೆ ಅಷ್ಟೇ, ಆ್ಯಂಡ್ ಹಿಂಗೆ ಕಣ್ ತೆಗಿಯಕ್ಕೆ ಹಂಗೆ ಕಷ್ಟಪಟ್ಕೊಂಡು ಹಿಂಗೆ ಮಾಡ್ಕೊಂಡು ಕಣ್ ತೆಗೀತು ಅಂತ ಹೇಳಿದ್ರೆ, ಆ ತಾಯಿಯಿಂದ ಅದಕ್ಕೆ ಏನು ಪ್ರೇರಣೆ ಸಿಗತ್ತೆ ಅದೆಲ್ಲ ಅದು ಹೇಳೋಕೆ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ, ಇಟ್ಸ್ ಸಮಥಿಂಗ್ ಎಲ್ಸ್, ಇಟ್ಸ್ ಸಮಥಿಂಗ್ ರಿಯಲಿ ಗಾಡ್ಲಿ ಆ್ಯಕ್ಚುಲಿ. ನಿಮ್ಮ ವಾಯ್ಸ್ ಕೇಳಿಸಿದ ತಕ್ಷಣ ಮಗುವಿನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ನನ್ನನ್ನೇ ನೋಡ್ತಾ ಇರುತ್ತೆ ಅದು. ಒಂಥರ ಅದಕ್ಕೇನು ಅನ್ಸುತ್ತೋ ಏನೋ, ಅದಕ್ಕೆಲ್ಲ ಅಮ್ಮನೇ ಚಂದ ಅನ್ಸುತ್ತೇನೋ. ಒಟ್ಟಿನಲ್ಲಿ ಇಟ್ಸ್ ನಾಟ್ ಅಬೌಟ್ ಚಂದ ಅದೆಲ್ಲ ಅಲ್ಲ, ಇಟ್ಸ್ ಅದಕ್ಕೆ ಪ್ರಪಂಚನೇ ತಾಯಿ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕರ್ನಾಟಕ, ಭಾರತ ಹಾಗೂ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ನಮ್ಮ ಸುಮನ್ ಟಿವಿ ಮದರ್ಸ್ ಡೇ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. IVF ಮೂಲಕ ಮಗುವನ್ನು ಪಡೆದು ತನ್ನ ಚೊಚ್ಚಲ ತಾಯ್ತನದ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಇರುವಂತಹ ಸ್ಯಾಂಡಲ್ವುಡ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಯನತಾರೆ ಭಾವನಾ ರಾಮಣ್ಣ ಅವರು. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಚೊಚ್ಚಲ ಮಗುವಿನ ತಾಯ್ತನದ ಕ್ಷಣಗಳನ್ನು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಅದು ಎಂಜಾಯ್ ಅಂತ ಈ ಥರ ಪದಗಳು ಹೇಳೋದು ತುಂಬ ಕಮ್ಮಿ ಅಂತ ಹೇಳಬಹುದು. ಅಂದರೆ ಒಂದು ಹೆಣ್ಣಿನ ಪೂರ್ತಿ ಅವಳ ವ್ಯಕ್ತಿತ್ವ, ನಾನು ಹೆಣ್ಣು ಅಂತ ಒಂದು ಪೂರ್ತಿ ರೀತಿಯಲ್ಲಿ ಒಂದು ಅರ್ಥವನ್ನು ಕಲ್ಪಿಸಿ ಕೊಡುವಂಥದ್ದೇ ತಾಯ್ತನ ಅಂತ ಹೇಳಿದ್ರೆ ಸರಿಯಾಗತ್ತೆ. ಇಟ್ಸ್ ನಾಟ್ ಅಬೌಟ್ ಎಂಜಾಯ್ಮೆಂಟ್ ಅಲೋನ್, ಇಟ್ಸ್ ಅಬೌಟ್ ಒಂದು ಕಂಪ್ಲೀಟ್ನೆಸ್, ಒಂದು ಕಂಪ್ಯಾನಿಯನ್ಶಿಪ್. ಸ್ಪೆಷಲಿ ನನ್ನ ಇದರಲ್ಲಿ ಏನಾದರೂ ನನಗೆ, ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಕಂಪ್ಯಾನಿಯನ್, ಮೇಲ್ ಪಾರ್ಟ್ನರ್ ಇಲ್ಲದೆ ಇರೋದರಿಂದ ನನಗೆ ಅದು ಇನ್ನೂ ಹೆಚ್ಚಾಗಿ ಒಂಥರ ಕಂಪ್ಲೀಟ್ ಅಂತ ಅನ್ಸಕ್ಕೆ ಶುರುವಾಗಿದೆ. ಆ್ಯಂಡ್ ನಮ್ಮನೆ ಪಕ್ಕದಲ್ಲಿ ನೇಬರ್ಸ್ ಇದ್ದಾರೆ, ಅವರು ನ್ಯೂಲಿ ಮ್ಯಾರಿಡ್, ಅವರಿಗೂ ಮಗು ಎಲ್ಲ ಇದೆ. ಅವರು ಹೇಳ್ತಾ ಇದ್ರು, ಈಗ ನಾವಿಬ್ಬರೇ ಇದ್ರೆ ನಮ್ಗಾಗಲೇ ಬೋರ್ ಆಗ್ತಾ ಇರುತ್ತೆ, ಮಗ ಇಲ್ಲ ಅಂದ್ರೆ ಬೋರ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇಟ್ ಗಿವ್ಸ್ ಅ ಕಂಪ್ಲೀಟ್ನೆಸ್ ಫಾರ್ ಎನಿ ಒನ್, ಐಮ್ ಶೋರ್. ಅದರಲ್ಲೂ ಹೆಣ್ಣಿಗೆ ಇನ್ನೂ ಹೆಚ್ಚಿನದಾಗಿ ಅಂತ ಹೇಳ್ಬೋದು. ಸೊ ಮೋರ್ ದೆನ್ ಎಂಜಾಯ್ಮೆಂಟ್, ಒಂದು ತೃಪ್ತಿ, ಒಂದು ಸಂತೋಷ, ಆತ್ಮಾಭಿಮಾನ, ಇದೆಲ್ಲದನ್ನು ಅಂದ್ಕೊಟ್ಟು, ಹೌದಪ್ಪ ಈಗ ನನ್ನೊಂದು ಜೀವನ ಇದಕ್ಕೊಂದು ಇನ್ನೊಂದು ಅರ್ಥ ಸಿಕ್ಕಿದೆ, ಇದರಲ್ಲಿ ಇನ್ನೊಂದು ಉತ್ಸಾಹ ಸೇರಿಕೊಂಡಿದೆ, ಇದರಲ್ಲಿ ಇನ್ನೊಂದು ಹುಮ್ಮಸ್ ಸೇರಿಕೊಂಡಿದೆ, ಇದಕ್ಕೊಂದು ಇನ್ನೊಂದು ಗುರಿ ಸೇರಿದೆ, ಇನ್ನೊಂದು ಧ್ಯೇಯ ಸೇರಿದೆ, ಇನ್ನೊಂದು ಉದ್ದೇಶ ಸೇರಿದೆ, ಈ ಥರದ್ದೆಲ್ಲ ಸೇರ್ತಾ ಹೋಗ್ಬಿಡುತ್ತೆ. ಸ್ಪೆಷಲಿ ನಾನು ಸಿಂಗಲ್ ಇರುವಾಗ ಒಂಥರ ಕೆಲವು ಸತಿ ಏನನ್ಸುತ್ತಂದರೆ ಖಾಲಿ ಅನ್ಸುತ್ತೆ. ಅಂದರೆ ಅಫ್ಕೋರ್ಸ್ ಐ ರೀಡ್, ಟೈಮ್ ಇರುವಾಗ ಓದ್ತೀನಿ, ಅಥವಾ ಸ್ನೇಹಿತರಿರ್ತಾರೆ ಈ ಥರ ಹರಟೆ ಹೊಡೆಯೋದು, ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಕುಚ್ಚೋದು, ಆಲ್ ದಟ್ ಐ ಡೂ. ಅದು ಏನಂದರೆ ಒಂದು ಕಾಲಹರಣ ಮಾಡಲಿಕ್ಕೆ ಒಂದು ಕಾರಣ ಬೇಕಾಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಈಗ ನನಗೆ ಕಾಲಹರಣಕ್ಕೆ ಕಾರಣನೇ ಬೇಕಾಗಿಲ್ಲ. ಅದು ಕಾಲಹರಣ ಅಂತನೂ ಅನಿಸಲ್ಲ. ಒಂದು ಜೊತೆಗಿರೋ ಅವಳ ಮಗುವಿನ ಎಲ್ಲ, ಅವಳ ಜೊತೆಲಿ ಇರೋದೇ ಒಂಥರ ಸ್ಪೆಷಲಿ. ಇನ್ನೊಂದು ಏನು ಗೊತ್ತಾ, ನಾವು ಹತ್ತಿರದಿಂದ ಅಷ್ಟು ಪುಟ್ಟು ಮಗುನೇ ನೋಡಲ್ಲ ಅಲ್ಲ. ಈಗ ನನ್ನ ತಮ್ಮ ನನಗಿಂತ ತುಂಬ ಸಣ್ಣ, ನನ್ನ ತಂಗಿ, ನನ್ನ ತಮ್ಮ, ನಾನೇ ದೊಡ್ಡವಳು ನಮ್ಮ ಮನೇಲಿ, ಆಯಿತಾ. ಆದರೂ ನಾನು ಪುಟ್ಟೋಳಿರ್ಬೇಕಾದ್ರೆ ಅವರು ಎಲ್ಲ ಪುಟ್ಟೋರಿದ್ದಿದ್ದಲ್ಲ. ಅದಾದಮೇಲೆ ನಾನು ದೊಡ್ಡವರಾಗ್ತಾ ಆಗ್ತಾ ನನ್ನ ತಂಗಿಗೆ ಮಗಳಾಯ್ತು, ಆದರೆ ಇಷ್ಟು ಹತ್ತಿರದಿಂದ ನಾನು ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಇಷ್ಟು ಎಳೆ ಮಗುನ ಮುಟ್ಟಿದ್ದು, ಹತ್ತಿರದಿಂದ ನೋಡಿದ್ದು ಎಲ್ಲ ನನ್ನ ಮಗುನೇ ವಿನಃ ನಾನು ಅಷ್ಟೊಂದು ಯಾವುದು, ದೇ ಆರ್ ವೆರಿ ಕ್ಲೋಸ್ ಟು ಮೀ. ಆದರೆ ಅವರೆಲ್ಲ ನಮ್ಮ ಹತ್ರ ಆಗಲೇ 1 ವರ್ಷ ಆದಮೇಲೆ ಬರ್ತಾರಲ್ಲ ಎಲ್ಲರೂ. ಅಲ್ಲಿವರೆಗೆ ದೇ ಸೊ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಮದರ್ ಚೈಲ್ಡ್ ಯಾವಾಗ್ಲೂ. ಹಾಗಾಗ್ಬಿಟ್ಟು ಇಷ್ಟು ಎಳೆ ಮಗುನ ನಾನು ನೋಡೇ ಇರಲಿಲ್ಲ. ಹಿಡ್ದಿದ್ದೆ ನನ್ನ ಮಗುನೇ ಅಷ್ಟು ಎಳೆ ಮಗುನ ಹಿಡ್ದಿದ್ದು. ಅದರಲ್ಲಿ ಇವಳು 1 kg 600 ಗ್ರಾಮು ಮನೆಗೆ ಬರುವಾಗ, ಹಾಗಾಗಿ ತೀರಾ ಎಳೆದು ಮತ್ತು ತುಂಬ ಡೆಲಿಕೇಟ್ ಇದ್ದಂಥ ಮಗು. ಸೊ ಇಟ್ ಈಸ್ ಅನ್ ಅದರ್ ಥಿಂಗ್. ಅಂದರೆ ಎಲ್ಲದೂ ಒಂಥರ ವಿಸ್ಮಯ ಅನಿಸ್ತಾ ಇರುತ್ತೆ. ಅದು ಮಾಡೋದು, ನಡೆಯೋದು, ಬೆರಳಲ್ಲಾಡ್, ಅಂದರೆ ಯು ಸಿ ದ ಹೋಲ್ ಥಿಂಗ್. ಒಂದು ಹ್ಯೂಮನ್ ಏನು ನಾವು ನೋಡ್ತಾ ಇರ್ತೀವಿ ಬೆಳೆದ ನಂತರ,
ಅದನ್ನೆಲ್ಲ ನಾವು ಎಷ್ಟು ಎಳೆಯದ್ರಲ್ಲಿ ನೋಡ್ತೀವಲ್ಲ, ಈ ನಾಯಿ ಮರಿ ಎಲ್ಲ ಹುಟ್ಟಿದಾಗ ಅದು ಚಂದ ಅನ್ಸುತ್ತಲ್ಲ, ಕೈಯಲ್ಲಿ ಇಟ್ಟಿಟ್ಟೆ ಪುಟ್ಟದಾಗೆಲ್ಲ ನಾಯಿ ಮರಿ, ಬೆಕ್ಕು ಮರಿ ಇದೆಲ್ಲ ಹಿಂಗೆ ಇಟ್ಕೊಳ್ತಾ ಇರ್ತೀವಿ. ಬಟ್ ವೆನ್ ಯು ಸಿ ಯುವರ್ ಓನ್ ಚೈಲ್ಡ್, ಅವರು ಸ್ಪೆಷಲಿ ಹ್ಯೂಮನ್ ಬೇಬಿ ನೋಡುವಾಗ ಇನ್ನೂ ಒಂದು ಸ್ವಲ್ಪ, ಯಾಕಂದರೆ ದಿನದಿಂದ ದಿನಕ್ಕೆ ಹ್ಯೂಮನ್ ಬೇಬಿದು ಆ್ಯಕ್ಟಿವಿಟೀಸ್ ಆರ್ ಮೋರ್ ಇನ್ ಪ್ರೋಗ್ರೆಸಿವ್. ಒಂದು ಮೊದಲು ಅದರಲ್ಲೂ ಒಂದು 2-3 ತಿಂಗಳ ನಂತರ ಇನ್ನೂ ಜಾಸ್ತಿ ಪ್ರೋಗ್ರೆಷನ್ ಇರುತ್ತೆ. ಇವತ್ತು ಹಿಂಗೆ ಮಾಡುತ್ತೆ ಮೇಡಮ್, ನೋಡ್ತಾ ಇರಿ, 3 ತಿಂಗಳಾದಮೇಲೆ ಇನ್ನು ಕಣ್ಣು ಬಿಟ್ಟು ನೋಡ್ತಾ ಇರುತ್ತೆ, ಇನ್ನು ನಗಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಒಂದೊಂದು ದಿನಾಗ್ಲೂ ಅದು ನೋಡ್ತಾ ಇರ್ತೀವಿ. ಅಂದರೆ ಆ್ಯನಿಮಲ್ಸ್ ಲಿಲ್ ಫಾಸ್ಟರ್. ಸೊ ಹ್ಯೂಮನ್ ಪ್ರೋಗ್ರೆಷನ್ ಇಸ್ ಇವನ್ ಮೋರ್ ವಂಡರ್ಫುಲ್ ಟು ಸಿ ದ್ಯಾಟ್. ಹೋದ ವರ್ಷ ನೀವು ತಾಯ್ತನದ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಇದ್ರಿ, ಅಂದರೆ ಗರ್ಭಿಣಿಯಾಗಿ ಈಗ ತಾಯಿ ಆಗಿದ್ದೀರಾ. ಸೊ ಮೊದಲ ಸಲ ಮಗುವಿನ ಮುಖವನ್ನು ನೋಡಿದಾಗ ಏನು ಅನ್ನಿಸ್ತು ಅಂತ? ಅದೇನು ಅನಿಸ್ತು ಅಂತ ಹೇಳಕ್ಕೆ ಬರಲ್ಲ ಮಂಜುನಾಥ್. ಐ ಡೋಂಟ್ ನೋ ಹೌ ಮಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಸ್ ಅ ಮ್ಯಾನ್. ಸುಮ್ಮನೆ ಕಣ್ಣಲ್ಲಿ ಟಿಂಗ್ 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 ಅಂತ ನೀರು ಬರ್ತಾ ಇರುತ್ತೆ. ಅದು ಯಾವ ಭಾವನೆ ಅಂತಲೇ ಗೊತ್ತಾಗಲ್ಲ. ಅದೊಂದು ದೇವ್ರು ಕೊಟ್ಟಿರೋ ವರನೋ ಅಥವಾ ದೇವ್ರು ಕಳಿಸಿರೋ ಅಂತಹ ಒಂದು, ಇದು ತೀರಾ ವಿಸ್ಮಯನೇ ಅನಿಸುತ್ತೆ ನನಗೆ. ಯಾಕೆ ಎಸ್ಪೆಷಲಿ ಈಗ ನೆನ್ನೆನೂ ಮಾತಾಡ್ತಾ ಇದ್ವಿ, ಹೇಗೆ ಅದು ಒಂದು ಟಚ್ಚಲ್ಲಿ, ಅಂದರೆ ಬೇರೆಯವರೆಲ್ಲ ಎತ್ಕೊಂಡ್ರು ಅದೇ ತಾನೇ ಟಚ್ಚು. ಎಲ್ಲರೂ ಹೇಳ್ತಾರೆ, ನನ್ನೊಬ್ಬರು ಸ್ನೇಹಿತರು ಬಂದಿರೋ ಅವ್ರು ಹೇಳ್ತಾ ಇದ್ರು, ನಮ್ಮದು ಅದೇ ಕೈ ಅಲ್ವಾ, ನಾವು ಚೆನ್ನಾಗಿ ಎತ್ಕೊಳ್ತಿದ್ದೀವಲ್ಲ, ಅದೇನು ಇಲ್ಲಿ ಹೋದರೆ ಮಾತ್ರ ಹಂಗೇನಾಗತ್ತೆ ಅಂತ. ಇನ್ನೂ ಕಣ್ಣೇ ಕಾಣ್ತಿರಲ್ಲ ಆ ಮಗುಗೆ. ಸ್ಪೆಷಲಿ ನನ್ನ ಮಗು ಬಗ್ಗೆ ಹೇಳಬೇಕಾದ್ರಂತೂ ಇದು ಆಗಷ್ಟೇ ಆಕ್ಸಿಜನಲ್ಲೆಲ್ಲ ಇದ್ದಿದ್ದು. ನಾನು ಹೋಗಿ ಸುಮ್ಮನೆ ಹೀಗೆ ಮುಟ್ಟಿದೆ ಅಷ್ಟೇ, ಆ್ಯಂಡ್ ಹಿಂಗೆ ಕಣ್ ತೆಗಿಯೋಕೆ ಹಂಗೆ ಕಷ್ಟಪಟ್ಕೊಂಡು ಹಿಂಗೆ ಮಾಡ್ಕೊಂಡು ಅದು ಕಣ್ ತೆಗೀತು ಅಂತ ಹೇಳಿದ್ರೆ, ಐ ಡೋಂಟ್ ನೋ ವಾಟ್. ಆ ತಾಯಿಯಿಂದ ಅದಕ್ಕೆ ಏನು ಪ್ರೇರಣೆ ಸಿಗತ್ತೆ ಅದೆಲ್ಲ ಅದು ಹೇಳೋಕೆ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ, ಇಟ್ಸ್ ಸಮಥಿಂಗ್ ಎಲ್ಸ್, ಇಟ್ಸ್ ಸಮಥಿಂಗ್ ರಿಯಲಿ ಗಾಡ್ಲಿ. ಐ ಫೀಲ್ ಸೈನ್ಸ್ ನಂಗೆ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರಂತ ನಂಗೆ ಗೊತ್ತಿಲ್ಲ, ಆದರೂ ಅದೊಂದು ವಿಸ್ಮಯ ಅಂತಲೇ ಅನ್ಸೋದು. ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಅಯ್ಯಪ್ಪ, ಇಷ್ಟೊಂದು ಶಕ್ತಿ ಇದೆಯಾ ಒಂದು ತಾಯಿಗೆ, ಅಂದರೆ ಅವಳ ಬರೀ ಟಚ್ಚಲ್ಲಿ ನಾನೇನು ಮಾಡ್ತಾ ಇರೋದಲ್ಲ. ಇಮ್ಯಾಜಿನ್, ಇಟ್ಸ್ ಜಸ್ಟ್ ಆನ್ ಇಟ್ಸ್ ಓನ್ ಹ್ಯಾಪ್ನಿಂಗ್. ಕರಳು ಬಳ್ಳಿಯ ಸಂಬಂಧ, ಹಾಂ ಅಪ್ಪ, ಇಟ್ಸ್ ಅನ್ಬಿಲೀವಬಲ್. ಹಾಗೆ ಕಣ್ಣಲ್ಲಿ ಅಂತ ನೀರು ಬರ್ತಾ ಇತ್ತು.